ನಾಲ್ಕು ಜನ ಕೂತ್ಕೊಳ್ಳಿ, ಸೆಂಟರ್ ಪಾಯಿಂಟ್ ಹುಡುಕಿ, ಯಾಕಂದ್ರೆ ವೆಹಿಕಲ್ ಹೋಗಿ ಬರೋಕ್ಕೆ, ಆಮೇಲೆ ಜಾಗಕ್ಕೆ ಎಲ್ಲದಕ್ಕೂ ಸಂಬಂಧಪಟ್ಟ ಜಾಗ ಇದು ಅದು ಇಂಪಾರ್ಟೆಂಟ್ ಅಲ್ಲ. ಅದು ಮಾಡ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈಗ ಯಾಕಂದ್ರೆ ಒಂದು ಹೇಳ್ತೀನಿ ನಾನು, ಇವತ್ತು ಸರ್ಕಾರ ಎಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಎಲ್ಲ ವಿಧವಾದ ಸಹಾಯನ ಕೊಡ್ತಾ ಇದೆ. ನಾವು ಅದನ್ನು ಅವ್ರಿಗೆ ತಪ್ಪಿಸ್ಬೇಕು. ಒಂದನೇದಾಗಿ. ಎರಡನೇದಾಗಿ ಏನಪ್ಪಾ ಅಂದ್ರೆ, ಮೊದಲು ಇವಾಗ ಎಲೆಕ್ಷನ್ ಆದ್ಮೇಲೆ ಇದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಆವತ್ತು ಸತತವಾಗಿ ನಮ್ಮ ಆದರಣವರು ಯಾವುದೋ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಇದ್ದಿದ್ದಾರೆ. ಅಲ್ಲಿ ಆ ಭರವಸೆ ತಗೊಂಡು ಕೊತ್ತು ಮನೆ ಆಶೀರ್ವಾದ ಇದೆ, ಆದರಣವರ ಶ್ರಮ ಇದಕ್ಕೆ ಆಗ್ತಾ ಇದ್ದಾರೆ. ಇದನ್ನು ಉಪಯೋಗಿಸ್ಕೋಬೇಕು. ನಾನು ನಿನ್ನೆ ನಮ್ಮ ಸ್ಟೇಟ್ ಎಲ್ಲ ಸೇರಿ ಅವತ್ತು ನಾವು ಮಾತಾಡಿ, ನಮ್ಮ ಇವರು ಬಂದಿಲ್ಲ ಅಷ್ಟೇನೆಲ್ಲ ಆಲ್ಮೋಸ್ಟ್ ಮೆಚ್ಚುಗೆಲ್ಲ ಬಂದಿದ್ದಿಲ್ಲ. ನಿನ್ನೆ ಎಲ್ಲ ತೀರ್ಮಾನ ತಗೊಂಡು ಮಾತಾಡಿದ್ದೇವೆ. ಅಚ್ಚುಕಟ್ಟಾಗಿ ಮಾಡಬೇಕು, ಶಿಸ್ತಬದ್ಧವಾಗಿ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಮನಸ ವಾಚ ಸಂಪೂರ್ಣವಾಗಿ ತೊಡಸ್ಕೊಂಡಿರೋ ಆದರಣವರಿಗೆ ನಮ್ಮ ತಾಲೂಕಿನ ಭಾಗ ನಾವು ಧನ್ಯವಾದ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಎಲೆಕ್ಷನ್ ಇವಾಗ ನಮ್ದು ಎಲೆಕ್ಷನ್ ಅಂತ ನಾನು ನಮ್ಮ ಹುಡುಗನಿಗೆ ಹೇಳಿದೆ. ದೇವರಾಜ್ ಮಾತಾಡಿದ್ವಿ, ಅಚ್ಚುಕಟ್ಟಾಗಿ ಮಾತಾಡೋದ ಹುಡುಗ. ಇದು ನಮ್ಮ ಎಲೆಕ್ಷನ್, ಇದು ನಮ್ಮ ಎಲೆಕ್ಷನ್ ಹೆಂಗೆ ನಾವು ಬೆಳೆಸ್ಕೋಬೇಕು. ಆಮೇಲೆ ಒಂದು ಮನೆಯಿಂದ 5 ಜನ ಇರ್ತಾರೆ, 5 ಜನದಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತಾರೆ. ಸಣ್ಣ ಪುಟ್ಟ ಇದು ದೊಡ್ಡ ಇಶ್ಯೂ ಏನಲ್ಲ, ಇದು ಯಾವ ದೊಡ್ಡ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲ, ಸಣ್ಣ ಬಣ್ಣ ಪ್ರಾಬ್ಲಮ್ ಇರ್ತಾರೆ. ಅದೆಲ್ಲ ಸಾಲ್ವ್ ಮಾಡಕ್ಕೆ ನಾವು ಮಾತು ಕೊಟ್ಟಿದ್ದೀವಿ. ಇವಾಗ ನಾವೆಲ್ಲ ಕಂಪ್ಲೀಟ್ ಕೂತ್ಕೊಂಡು ಟೀಮ್ ಮಾಡಿಕೊಂಡು ಅದು ಯಾವುದೇ ಸಮಸ್ಯೆ ಇರಲಿ, ಇನ್ ಇಂಟ್ರೆಸ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಅದಕ್ಕೆ ಮಾಡೋಕ್ಕೆ ನಾವು ನಿಮ್ಗೆ ಮಾತು ಕೊಟ್ಟಿದ್ದೀವಿ. ಯಾವತ್ತು ಮತ್ತೆ ನಿಮ್ಮನ್ನು ಇನ್ನೊಂದ್ಸಲ ಮಾತು ಕೊಡ್ತೀವಿ. ಅದೆಲ್ಲ ಸರಿಪಡಿಸೋಣ. ಅದು ದೊಡ್ಡ ಇಶ್ಯೂನೇ ಅಲ್ಲ. ಅದನ್ನು ಇವಾಗ ಏನಪ್ಪ ನಿಮ್ಮ ಮುಂದೆ ಒಂದು ದೊಡ್ಡ ಸವಾಲು ಅಂದರೆ, ಯಾರು ಪಂಚಾಯತಿಯಲ್ಲೇನು ಇಲ್ಲಿ ಲಿಮಿಟೇ ಇಲ್ಲ. ಯಾಕಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಅದು ಯಾವುದೇ ಕಡೆ ಮಹಿಳೆಗೂ ಅದಕ್ಕೆ ಆಸ್ಪದ ಕೊಡಬೇಕು, ಅವಕಾಶ ಕೊಡಬೇಕು, ಗೌರವ ಕೊಡಬೇಕು. ಅದನ್ನು ನೀವು ಪ್ರತಿಯೊಬ್ಬರು ನಂದು ಅಂತ ನಮ್ಮದು ಯಾವತ್ತು ನಂದು ಬಿಟ್ಬಿಡಿ, ನಮ್ಮ ಕಾರ್ಯಕ್ರಮ ಅಂತ ಮಾಡ್ಕೊಂಡು ಹೋದ್ರೆ 100% ಯಶಸ್ಸು ಆಗುತ್ತೆ. ಅಂದ್ರೆ ಈಗ ಹಂಗಿದ್ರೆ ಎಷ್ಟು ಚೆನ್ನಾಗಿದೆ. ಒಬ್ಬೊಬ್ಬರು 100 ಜನ ಕರ್ಕೊಂಡ್ಬಂತದ್ದು 10,000 ಜನ ಕ್ರಾಸ್ ಆಗ್ತಾರೆ. ಹಂಗಾಗಿ ನಿಮ್ಮ ಹೋಬಳಿ ತುಂಬ ಇವಾಗ ಒಗ್ಗಟ್ಟಾಗಿದೆ. ನಮ್ಮ ಇವ್ರು ಹೇಳ್ದಂಗೆ ಯಾವುದೋ ಒಂದು ದಿವಸ ಸಣ್ಣ ಪುಟ್ಟ ಅದೊಂದು ರೆಡಿ ಮಾಡೋಣ. ಇವಾಗ ನೆಕ್ಸ್ಟು ಯಾವತ್ತು ಡೇಟ್ ಏನು ಬೇಕು, ಜಾಗ ಏನು ಬೇಕು ಅಂತ 4 ಜನ ಕೂತ್ಕೊಳ್ಳಿ. ಅದೊಂದು ಅಷ್ಟೇ ನಂದು ಅಂತ ಬೇಡ, ನಮ್ಮದು ಅಂತ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿ, ಒಂದು ಜಾಗ ಫಿಕ್ಸ್ ಮಾಡಿ, ಆ ಜಾಗಕ್ಕೆ ಎಲ್ಲ ಕಂಪ್ಲೀಟ್ ಹೋಗ್ಬೇಕು ಅಂತ. ಆಮೇಲೆ ಪಂಚಾಯತಿ ಟೂರ್ ಮಾಡಬೇಕಾದ್ರೆ ರೂಟ್ ಮಾಡಿ. ಈಗ ಇಲ್ಲೊಂದು ಊರು ಅಲ್ಲೊಂದು ಊರು ಬೇಕಾಗಿಲ್ಲ, ಯಾಕಂದ್ರೆ ಟೈಮು ಸಾಲ್ವ್ ಆಗಲ್ಲ. ನೀಟಾಗಿ ಒಂದು ಗಂಟೆ ಪ್ಲಾನ್ ಮಾಡ್ಕೊಂಡು ಆ ರೂಟ್ ಪ್ರಕಾರ ಹೋಗ್ಬಿಟ್ಟು ಬೇಕಾದ್ರೆ 8 ದಿವಸ ಟೈಮ್ ತಗೊಂಡು ಚಿಂತೆ ಇಲ್ಲ. ಈಚ್ ಆ್ಯಂಡ್ ಎವ್ರಿ ವಿಲೇಜ್ಗೆ ಹೋಗ್ಬಿಟ್ಟು ತದನಂತರ ಡೇಟ್ ಫಿಕ್ಸ್ ಮಾಡಿ ಆಮೇಲೆ ಇದು ಮಾಡ್ಕೊಬೇಡಿ. ಡೇಟ್ ಫಿಕ್ಸ್ ಮಾಡ್ಬೇಕಾದ್ರೆ ಹೋಗ್ಬೋದು, ಅದು ದೊಡ್ಡ ವಿಷಯ ಏನಲ್ಲ. ಕಾರ್ಯಕ್ರಮ ಯಶಸ್ವಿಗೊಳಿಸ್ತೀರ ಅಂತ ನಿಮ್ಮೆಲ್ಲ ನಂಗೆ ಭರವಸೆ ಇದೆ, ನಂಬಿಕೆಯೂ ಇದೆ. ಹಂಗಾಗಿ ನಿಮ್ಮೆಲ್ಲರ ಏನು ಈ ಅಭಿಮಾನಕ್ಕೆ ಒಂದೇ ಸುತ್ತ ನಾನು ಮಾತು ತಿಳಿಸ್ತಾ ಇದ್ದೀನಿ.